ನಮಸ್ಕಾರ ಬಸ್ ಎಲ್ರಿಗೂ ಹೊಸ ವಿಡಿಯೋಗೆ ಈ ವಿಡಿಯೋದಲ್ಲೇನಪ್ಪ ಅಂದರೆ ನಾನು ನಮ್ಮ ಅಣ್ಣ ಕೋಲಾರ ಕಡೆ ಹೊರಟಿದ್ದೀವಿ. ಬಟ್ ಇವಾಗ ನಮ್ಮ ಗಾಡಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಗೈಸ್. ಏನಂದರೆ ವೀಲ್ ಅಲಾಟ್ಮೆಂಟ್ನ ಚೆಕ್ ಮಾಡಬೇಕಾಗುತ್ತೆ. ಅಂದರೆ ಒಂದು 1000 ಕಿಲೋಮೀಟರ್ಗೆ ನಮ್ಮ ಹೊಸ ಗಾಡಿ ಇದೆಯಲ್ಲ, ಆ ಗಾಡಿಗೆ ವೀಲ್ ಅಲಾಟ್ಮೆಂಟ್ನ ಚೆಕ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಕೋಲಾರ ಕಡೆ ಹೊರಟಿದ್ದೀವಿ ಗೈಸ್. ಶೋರೂಮ್ ಹತ್ರ ಹೋಗಿ ವೀಲ್ ಅಲಾಟ್ಮೆಂಟ್ನ ಚೆಕ್ ಮಾಡಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಇವಾಗ ಹೈವೇಲಿ ಹೊರಟಿದ್ದೀವಿ ಗೈಸ್. ನೋಡೋಣ. ಇವಾಗ ನಮ್ಮ ಅಣ್ಣ ಡ್ರೈವಿಂಗ್ ಮಾಡ್ತಿದ್ದಾರೆ. ನಮಸ್ಕಾರ ಬಸ್ ಎಲ್ರಿಗೂ ಹೊಸ ವಿಡಿಯೋಗೆ. ಈ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಹೊಸ ಒಂದು ಯೂಟ್ಯೂಬರ್ಸ್ ಬ್ಲಾಕ್ ಚಾನಲ್ ನ ಯಾರೆಲ್ಲ ಕ್ರಿಯೇಟ್ ಮಾಡ್ಕೊಬೇಕು ಅಂತಿದ್ರ, ಇವಾಗ ನನ್ನ ಒಂದು ವಿಡಿಯೋಸ್ ನೀವು ನೋಡಿದ್ರೆ ನಿಮ್ಗೂ ಕೂಡ ಇದೇ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಗೈಸ್. ನಿಮ್ ಮುಂದೆ ಶೇರ್ ಮಾಡ್ಕೊಂಡು ವಿಡಿಯೋಸ್ ಏನಕ್ಕೋಸ್ಕರ ಮಾಡ್ತಿದೀನಿ ಅಂತಂದ್ರೆ ಹೊಸ ಒಂದು ಯೂಟ್ಯೂಬರ್ಸ್ ಎಲ್ಲ ಇದ್ರ ಅವ್ರಿಗೆಲ್ಲ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ ಗೈಸ್. ಈ ತರದ ಒಂದು ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡಿದ್ರೆ ನಿಮ್ಗೂ ಸಲ ಅದೇ ಒಂದಷ್ಟು ಇನ್ಸ್ಪಿರೇಷನ್ ಆಗಿರುತ್ತೆ. ಮತ್ತೆ ಇದೇ ತರ ನೀವು ಕೂಡ ಎಕ್ಸ್ಪೀರಿಯನ್ಸ್ ನ ಮಾಡ್ತೀರಿ ಗೈಸ್. ಏನಂತಂದ್ರೆ ಇವಾಗ ಯಾವ್ದೇ ಒಂದು ಬ್ಲಾಗಿಂಗ್ ಚಾನಲ್ ನ ಮೇಂಟೈನ್ ಮಾಡ್ಬೇಕಂತಂದ್ರೆ ಒಂದಷ್ಟು ಕಷ್ಟನೇ ಇರುತ್ತೆ ಗೈಸ್. ಯಾಕಂದ್ರೆ ಇವಾಗ ನಾನು 4 ಗೋಡೆ ಮಧ್ಯೆ ಏನಂತಂದ್ರೆ ನಾನು ಇವಾಗ ನನ್ನ ಒಂದು ಟೆಕ್ ಕಂಟೆಂಟ್ ನ ಕೊಡ್ತಿದ್ದೀನಿ. ಅಂದ್ರೆ 4 ಇಲ್ಲಿ ಯಾರು ಇಲ್ಲ ಗೈಸ್. ಇಲ್ಲಿ ನಾನು ಹೆಂಗ್ ಬೇಕಾದ್ರೂ ಮಾತಾಡ್ಬೋದು, ಯಾವ ತರ ಬೇಕಾ ಆ ತರ ಮಾತಾಡ್ಬೋದು. ಬಟ್ ಇಲ್ಲಿ ಬ್ಲಾಗಿಂಗ್ ಅಲ್ಲಿ ಆ ತರ ಆಗಲ್ಲ ಗೈಸ್. ಅದೇ ಒಂದಷ್ಟು ಪಬ್ಲಿಕ್ ಕೂಡ ಇರ್ತಾರೆ. ಆ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಾತಾಡುವಂತ ಒಂದು ಕ್ಲಾರಿಫಿಕೇಶನ್ ಬರ್ಬೇಕು ಗೈಸ್. ಅದು ಮೇನ್ ಇರ್ಬೇಕು. ಬ್ಲಾಕ್ ಚಾನಲ್ ಗೆ ಯಾರೆಲ್ಲ ಅಂದ್ರೆ ಬ್ಲಾಕ್ ಚಾನಲ್ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಅದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಾತಾಡಕ್ ಬರುವಂತ ಒಂದು ಕ್ಲಾರಿಫಿಕೇಶನ್ ಇರ್ಬೇಕು ಗೈಸ್. ಅವಾಗ ಏನಂತಂದ್ರೆ ಬ್ಲಾಕ್ ಚಾನಲ್ ಮಾಡಕ್ ಬಂದಂಗೆನೆ ಮತ್ತೆ ಅದೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗಲ್ಲ ಗೈಸ್. ಬ್ಲಾಕ್ ಚಾನಲ್ ಯಾವ್ದು ರೀತಿ ಬೇಕಾ ಎಡಿಟ್ ಮಾಡ್ಬೋದು. ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗ್ತದೆ. ಯಾವ ತರ ಬೇಕಾ ಆ ತರ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಕೊಬೋದಾ. ಬಟ್ ಟೆಕ್ ಚಾನಲ್ ಎಲ್ಲ ಆ ತರ ಎಲ್ಲ ಆಗಲ್ಲ ಗೈಸ್. ಏನಂತಂದ್ರೆ ಒಂದಷ್ಟು ಎಡಿಟಿಂಗ್ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಕಷ್ಟನೇ ಇರುತ್ತೆ. ಬಟ್ ಇವಾಗ ಏನಂತಂದ್ರೆ ನಾನು ನನ್ನ ಒಂದು ಬ್ಲಾಗ್ ಚಾನಲ್ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಎಲ್ಲಾನು ಕೂಡ ನಿಮ್ ಮುಂದೆ ಶೇರ್ ಮಾಡೋದಕ್ಕೆ ಬಂದಿರ್ತೀನಿ. ನಿಮ್ಗೂ ಕೂಡ ಒಂದಷ್ಟು ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರೆ ನಿಮ್ಗೂ ಕೂಡ ಗೊತ್ತಾಗುತ್ತೆ ಅಂತಾನೆ ಈ ಒಂದು ವಿಡಿಯೋದಲ್ಲಿ ಬಂದಿರ್ತೀನಿ. ಮತ್ತೆ ಇಲ್ಲಿ ನಾನು ಬ್ಲಾಗಿಂಗ್ ಚಾನಲ್ ಅಲ್ಲಿ ಮುಂದೆ ಯಾವ ತರ ಇರುತ್ತೆ ಅಂದ್ರೆ ಅದನ್ನೆಲ್ಲ ನಾನು ಮಾತಾಡಿರಲ್ಲ ಗೈಸ್. ಏನಂತಂದ್ರೆ ನಾನು ಬ್ಲಾಗಿಂಗ್ ಎಕ್ಸ್ಪೀರಿಯನ್ಸ್ ಗೋಸ್ಕರ ಒಂದಷ್ಟು ವಿಷಯನ ಶೇರ್ ಮಾಡಿರ್ತೀನಿ. ರೀಸೆಂಟ್ಲಿ ನಾನು ಅಂದ್ರೆ 3 months ಬ್ಯಾಕ್ ಅನ್ಕೊಂತೀನಿ ಗೈಸ್. ನಾನು ಹೊಸ ಗಾಡಿ ಅಶೋಕ್ ಲೇಲ್ಯಾಂಡ್ ದೋಸ್ ಪ್ಲೇಸ್ ತಗೊಂಡಿರ್ತೇವೆ. ಅದನ್ನ ನಾನು ರಿವೀಲ್ ಮಾಡ್ಕೊಂಡು ನಾನು ಮತ್ತೆ ನಮ್ಮ ಅಣ್ಣ ಒಂದಷ್ಟು ನಮ್ಮ ಅಣ್ಣಕ್ಕೆ ಒಂದ್ ಸ್ವಲ್ಪ ಬೇಜಾರಾಗಿರುತ್ತೆ. ವಿಡಿಯೋ ಮಾತಾಡೋದಕ್ಕೆ ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ವಾ, ಅದಕ್ಕೋಸ್ಕರ ನನ್ಗೂ ಕೂಡ ಸಿಕ್ಕಾಬಿಡ ಬೇಜಾರಾಯ್ತು ಗೈಸ್. ಅವ್ರ ಮುಂದೆಲ್ಲ ನಾನು ಇದೇ ಫಸ್ಟ್ ವಿಡಿಯೋ ಅನ್ಕೊಬಹುದು ನಾನು ಮಾತಾಡಿರುವಂತದ್ದು. ಮತ್ತೆ ಇಲ್ಲಿ ಅದನ್ನ ರಿವೀಲ್ ಮಾಡ್ಬೇಕಂತಂದ್ರೆ ನಾನೊಂದು ಅಶೋಕ್ ಲೇಲ್ಯಾಂಡ್ ದೋಸ್ ಪ್ಲೇಸ್ ಇದೆಲ್ಲ ಅದನ್ನ ನಾನು ಯಾವ್ದೇ ತರ ಎಲ್ಲೂ ವಿಡಿಯೋಸ್ ಅಲ್ಲಿ ಶೇರ್ ಮಾಡಿಲ್ಲ, ಎಲ್ಲೂ ಕೂಡ ಅಪ್ಲೋಡ್ ಮಾಡಿಲ್ಲ. ಮತ್ತೆ ಇಲ್ಲಿ ನೋಡ್ಬೋದು ಇದೇ ತರ ಒಂದು ಹೊಸ ಗಾಡಿ ನಾನು ಸ್ಕ್ರೀನ್ ಮೇಲೆ ಕೂಡ ಆಗಿರ್ತೀನಿ. ಇದೇ ತರ ಒಂದು ಹೊಸ ಗಾಡಿನ ಕೂಡ ತಗೊಂಡಿರ್ತೇವೆ. ಇದನ್ನ ನಾನು ಎಲ್ಲೂ ರಿವೀಲ್ ಮಾಡಿಲ್ಲ ಗೈಸ್. ತುಂಬಾ ಇದರಿಂದ ಸ್ವಲ್ಪ ಬಿಸಿ ಇರ್ತೀನಿ. ಪರ್ಸನಲಿ ನಾನು ಸ್ವಂತ ಬಿಸ್ನೆಸ್ ಕೂಡ ಇರುತ್ತೆ. ಆ ಪರ್ಸನಲಿ ಬಿಸಿ ಇರೋದ್ರಿಂದ ನಾನು ಯಾವ್ದೇ ತರ ವಿಡಿಯೋಸ್ ಕೂಡ ಮಾಡಕ್ ಆಯ್ತಿಲ್ಲ. ಬಿಸ್ನೆಸ್ ಮೇಲೆ ಒಂದ್ ಸ್ವಲ್ಪ ಕಾನ್ಸಂಟ್ರೇಷನ್ ಹೆಚ್ಚಾಗಿ ಕೊಟ್ಟಿರ್ತೀನಿ. ಅದನ್ನ ಬಿಟ್ಟು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ಬೇಕಂತಂದ್ರೆ ಅದು ಫಿಕ್ಸ್ ಆಗಿರ್ತೀನಿ ಗೈಸ್. ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ಬೇಕಷ್ಟೇ. ಮತ್ತೆ ಇಲ್ಲಿ ಈ ಬ್ಲಾಗ್ ಅಲ್ಲಿ ನಿಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ. ಏನಂತಂದ್ರೆ ಒಂದಷ್ಟು ಯಾವ ತರ ಮಾತಾಡೋದು ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ. ಸೊ ಓಕೆನಾ, ಬನ್ನಿ ವಿಡಿಯೋ ಕಡೆ ಹೋಗ್ಬಿಡೋಣ. ಇನ್ನೂ ಒಂದಷ್ಟು ಕತೆ ಕೊಯ್ಕೊಂಡು ಹೋಗ್ತಿದ್ರೆ ನಿಮ್ಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ನೋಡ್ಕೊಂಡ್ ಬನ್ನಿ. ಮತ್ತೆ ಒಂದಷ್ಟು ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಓಕೆನಾ, ಆ ಒಂದು ಎಕ್ಸ್ಪ್ರೆಷನ್ ಯಾವ ತರ ಇತ್ತು ಎಲ್ಲಾನು ಕೂಡ ವಿಡಿಯೋನ ಫುಲ್ ನೋಡಿದ್ಮೇಲೆ ನಿಮ್ಗೆ ಒಂದಷ್ಟು ಗೊತ್ತಾಗುತ್ತೆ. ನಾನು ಒಂದ್ ಸ್ವಲ್ಪ ಮುಂದೆ ತಿಳಿಸ್ತೀನಿ. ಈ ಒಂದು ವಿಡಿಯೋನ ಬ್ಲಾಗಿಂಗ್ ವಿಡಿಯೋನ ನೋಡ್ಕೊಂಡ್ ಬನ್ನಿ, ನಿಮ್ಗೆ ಗೊತ್ತಾಗುತ್ತಲ್ವಾ ಅವಾಗ ಯಾವ ತರ ವಿಡಿಯೋ ಎಡಿಟ್ ಮಾಡ್ಬೇಕು ಎಲ್ಲಾನು ಕೂಡ ಗೊತ್ತಾಗುತ್ತೆ. ಸೊ ಓಕೆನಾ, ಬನ್ನಿ ಇವಾಗ ಮುಂದೆ ಸಿಗ್ತೀನಿ. ನಮಸ್ಕಾರ ಬಸ್ ಎಲ್ರಿಗೂ ಹೊಸ ವಿಡಿಯೋಗೆ. ಈ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ನಾನು ನಮ್ಮ ಅಣ್ಣ ಕೋಲಾರ ಕಡೆ ಹೊರಟಿದ್ದೀವಿ. ಬಟ್ ಇವಾಗ ನಮ್ಮ ಗಾಡಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಗೈಸ್. ಏನಂದ್ರೆ ವೀಲ್ ಅಲಾಟ್ಮೆಂಟ್ನ ಚೆಕ್ ಮಾಡಬೇಕಾಗುತ್ತೆ. ಅಂದ್ರೆ ಒಂದು 1000 ಕಿಲೋಮೀಟರ್ಗೆ ನಮ್ಮ ಹೊಸ ಗಾಡಿ ಇದೆಯಲ್ಲ, ಆ ಗಾಡಿಗೆ ವೀಲ್ ಅಲಾಟ್ಮೆಂಟ್ನ ಚೆಕ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಕೋಲಾರ ಕಡೆ ಹೊರಟಿದ್ದೀವಿ ಗೈಸ್. ಶೋರೂಮ್ ಹತ್ರ ಹೋಗಿ ವೀಲ್ ಅಲಾಟ್ಮೆಂಟ್ನ ಚೆಕ್ ಮಾಡಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಇವಾಗ ಹೈವೇಲಿ ಹೊರಟಿದ್ದೀವಿ ಗೈಸ್. ನೋಡೋಣ. ಇವಾಗ ನಮ್ಮ ಅಣ್ಣ ಡ್ರೈವಿಂಗ್ ಮಾಡ್ತಿದ್ದಾರೆ ಗಾಡಿ. ಮಾತಾಡಿ ಬ್ರೋ. ನಮ್ಮ ಅಣ್ಣನ್ಗೆ ಬೇಜಾರಾಗ್ತಿದೆ, ಮಾತಾಡಕ್ ಐತಿಲ್ಲ. ಓಕೆ ಗೈಸ್, ಇವಾಗ ವೀಲ್ ಅಲಾಟ್ಮೆಂಟ್ ಹತ್ರ ಹೋಗ್ಬಿಟ್ಟು ನಾನು ವಿಡಿಯೋನ ಮಾಡಕ್ ಟ್ರೈ ಮಾಡ್ತೀನಿ. ಅಫ್ಕೋರ್ಸ್ ಸ್ಟಾರ್ಟಿಂಗ್ ಅಲ್ವಾ, ಮಾತಾಡೋಕ್ಕೆಲ್ಲ ಬೇಜಾರಾಗುತ್ತೆ. ನೋಡೋಣ, ಅಲ್ಲೇನಾದ್ರೂ ಮಾತಾಡೋಕ್ಕಾದ್ರೆ ಟ್ರೈ ಮಾಡ್ಕೊಂಡು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಓಕೆನಾ, ಇವಾಗ ನಮ್ಮ ಕೋಲಾರ ಬೈಪಾಸ್ ಇದೆಯಲ್ಲ ಅದನ್ನ ನೋಡೋಣ ಗೈಸ್. ಹೋಮ್ ಲೋನ್ಸ್ ಗಾಡಿ ಹೋಗ್ತಿದೆ ನೋಡಿ. ಇದೆ ನಮ್ಮ ಕೋಲಾರ ಬೈಪಾಸ್. ಆಕ್ಚುಲಿ ನಮ್ದು ಹೊಸ ಗಾಡಿ ಇದೆ ಗೈಸ್, ಅಶೋಕ್ ಲೇಲ್ಯಾಂಡ್. ಆ ಒಂದು ಗಾಡಿ ಅಂದ್ರೆ ರೀಸೆಂಟ್ ಆಗಿ ಒಂದು 4 ತಿಂಗಳೇನಾಯ್ತು ಆ ಗಾಡಿನ ತಗೊಂಡಿದ್ವಿ. ಬಟ್ ವೀಲ್ ಅಲಾಟ್ಮೆಂಟ್ ನ ಚೆಕ್ ಮಾಡ್ಬೇಕಾಗುತ್ತಲ್ಲ, ನಮ್ ಲೋಕಲ್ ಏರಿಯಾದಲ್ಲಿ ಇಲ್ಲ. ಅದಕ್ಕೋಸ್ಕರ ಕೋಲಾರ ಕಡೆ ಹೊರಟಿದೀವಿ ಅಷ್ಟೇನೆ.
ಬಟ್ ನಮ್ ಗಾಡಿ ವಿಡಿಯೋ ಅಫ್ಕೋರ್ಸ್ ಅದನ್ನ ವಿಡಿಯೋ ಮಾಡಕ್ ಆಯ್ತಿಲ್ಲ. ನೋಡೋಣ ಮುಂದೆ. ನೋಡಿ ನಮ್ ಗಾಡಿ ನಮ್ಮ ಅಣ್ಣ ಡೆಕೋರೇಷನ್ ಇದು. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಯ್ತಿಲ್ಲ ಅಂದ್ರೆ ಇದೇ ಪ್ರಾಬ್ಲಮ್ ಗೈಸ್. ಒಂದೇ ಪರ್ಸನಲಿ ಬಿಸ್ನೆಸ್ ಇದೆ, ಆ ಒಂದು ಬಿಸ್ನೆಸ್ ಇಂದ ಮಾಡಕ್ ಆಯ್ತಿಲ್ಲ. ಬಟ್ ಇವಾಗ ನಾನು ಹೊಸ ಗಾಡಿ ಅಫ್ಕೋರ್ಸ್ ಇದನ್ನ ರಿವೀಲ್ ಮಾಡ್ಬೇಕಾಗಿತ್ತು, ರಿವೀಲ್ ಮಾಡಕ್ ಆಯ್ತಿಲ್ಲ ಗೈಸ್. ಒಂದಷ್ಟು ಫೋಟೋಸ್ನ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ನೋಡೋಣ, ಇವಾಗ ನನ್ನ ಹೊಸ ಗಾಡಿ ನೋಡ್ಬೋದು ಗೈಸ್ ಇಲ್ಲಿ. ಇವಾಗ ಈ ಗಾಡಿನ ಅಫ್ಕೋರ್ಸ್ ರಿವೀಲ್ ಮಾಡಕ್ ಟ್ರೈ ಮಾಡ್ತೀನಿ ಗೈಸ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಓಕೆನಾ, ನೋಡೋಣ ಫ್ಯೂಚರ್ ಅಲ್ಲಿ ಇದ್ರ ಬಗ್ಗೆ ಯಾವ ತರ ಫೀಚರ್ಸ್ ಇದೆ ಎಲ್ಲಾನು ಕೂಡ ರಿವೀಲ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆನಾ, ಆಕ್ಚುಲಿ ಗೈಸ್ ಇವಾಗ ನೀವು ಬ್ಲಾಕ್ ವಿಡಿಯೋನ ನೋಡಿದ್ರಲ್ವಾ, ಬ್ಲಾಕ್ ವಿಡಿಯೋ ನೋಡಿದ್ರಿ ಅಂತಂದ್ರೆ ನಾನು ಮಾತಾಡಿರುವಂತ ಎಕ್ಸ್ಪೀರಿಯನ್ಸ್ ನೀವು ನೋಡಿರ್ತೀರಿ ಅಂತಂದ್ರೆ ಒಂದಷ್ಟು ಸಿಕ್ಕಾಪಟ್ಟೆ ನಕ್ಕೊಂಡು ಕೂಡ ವಿಡಿಯೋಸ್ ಮಾಡಿರ್ತೀನಿ. ಯಾಕಂದ್ರೆ ನಾನು ಇದು ಮೊದಲನೇ ವಿಡಿಯೋ ಯಾವ್ದೇ ತರ ಬ್ಲಾಗಿಂಗ್ ಅಲ್ಲಿ ನಾನು ಡೈರೆಕ್ಟ್ ಆಗಿ ಮಾತಾಡಿದ್ ಕೂಡ ಇಲ್ಲ. ಮತ್ತೆ ಇದನ್ನ ಬ್ಲಾಗ್ ಅಲ್ಲಿ ನಾನು ಮಾತಾಡಿದ್ ಕೂಡ ಇರ್ತೀನಿ. ನನ್ಗಂತೂ ಸ್ವಲ್ಪ ಸಿಕ್ಕಾಪಟ್ಟೆ ಖುಷಿ ಆಯ್ತು ಗೈಸ್. ನಾನು ಇದು ಅಂದ್ರೆ ಈ ಎಕ್ಸ್ಪೀರಿಯನ್ಸ್ ನಾನು ಎಲ್ಲಿ ಕಳ್ಕೊಳ್ಳಿ ಅಂತ ಅನ್ಸ್ಬಿಟ್ಟೆ. ಮತ್ತೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ಕೊಂಡು ಒಂದಷ್ಟು ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ ಗೈಸ್. ಅದಕ್ಕೋಸ್ಕರ ನಾನು ಒಂದಷ್ಟು ಕ್ಲಾರಿಫಿಕೇಶನ್ ಮಾತಾಡಿರ್ತೀನಿ ಅನ್ಕೊಂಡಿರ್ತೀನಿ. ಮತ್ತೆ ಮಾತಾಡಿದ್ನೋ ಇಲ್ಲ ನನ್ಗಂತೂ ಗೊತ್ತಿಲ್ಲ ಗೈಸ್. ನೀವು ಕಾಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ. ನೋಡೋಣ ಎಷ್ಟೊಂದ್ ಜನ ಯಾವ ತರ ಕಾಮೆಂಟ್ ಮಾಡ್ತಾರೆ, ಕಾಮೆಂಟ್ ಮಾಡಿ. ನಾನು ಒಂದು ಮೊದಲ ಬ್ಲಾಗಿಂಗ್ ಅಲ್ಲಿ ಈ ತರದ ಒಂದು ಎಕ್ಸ್ಪೀರಿಯನ್ಸ್ ನೀವು ಫೇಸಿಂಗ್ ಮಾಡ್ಬೇಕಾಗುತ್ತೆ ಗೈಸ್. ನೀವು ಯಾವ್ದೇ ಒಂದು ಯೂಟ್ಯೂಬರ್ ಆಗಿರ್ಬೋದು, ಬ್ಲಾಗಿಂಗ್ ಚಾನಲ್ ಮಾಡ್ಬೇಕು ಅಂತಂದ್ರೆ ಈ ತರದ ಒಂದು ಫೇಸಿಂಗ್ ನ ನೀವು ಫೇಸ್ ಮಾಡ್ಲೇಬೇಕಾಗುತ್ತೆ ಗೈಸ್. ಬಟ್ ಇಷ್ಟೇನೆ, ಇವಾಗ ಬ್ಲಾಗಿಂಗ್ ಚಾನಲ್ ಆಗುವಂತ ಎಕ್ಸ್ಪೀರಿಯನ್ಸ್ ಮತ್ತೆ ಆಗುವಂತ ಕಷ್ಟಗಳು ಕೂಡ ಶೇರ್ ಮಾಡ್ತೀನಿ. ಮತ್ತೆ ನಿಮ್ಗೆ ಏನಾದ್ರು ಬೇಕಂದ್ರೆ ಯಾವ ಬ್ಲಾಗಿಂಗ್ ವಿಡಿಯೋಸ್ ಯಾವ ತರ ಎಡಿಟ್ ಮಾಡ್ಬೇಕು ಎಲ್ಲಾನು ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ನನಗೆ ಕಾಮೆಂಟ್ ಮಾಡಿ ಗೈಸ್. ನಾನು ಬ್ಲಾಗಿಂಗ್ ವಿಡಿಯೋಸ್ ಯಾವ ತರ ಎಡಿಟ್ ಮಾಡ್ಬೇಕು, ಯಾವ ತರ ಶೂಟ್ ಮಾಡ್ಬೇಕು ಎಲ್ಲಾನು ಕೂಡ ಒಂದಷ್ಟು ಕ್ಲಿಯರ್ ಆಗಿ ಪಿಕ್ಚರ್ ಅಲ್ಲಿ ನೋಡೋಣ. ಓಕೆನಾ, ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಅದ್ರ ಜೊತೆಗೆ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.